ಈ ಸಿನಿಮಾ 2 ದಿನಗಳ ಕಾಲಾವಧಿಯಲ್ಲಿ ಕೇವಲ 22 ಗಂಟೆಗಳ ಒಳಗಾಗಿ ಶೂಟಿಂಗ್ ಮುಗಿಸಿಕೊಂಡಿದ್ದು, ಮೊದಲನೆಯದಾಗಿ ನನಗೆ ಜನ್ಮ ನೀಡಿದಂತಹ ತಂದೆ ತಾಯಿಗಳು ಹಾಗೂ ನನಗೆ ವಿದ್ಯಾಬುದ್ಧಿ ಹೇಳಿದಂತಹ ಗುರು ಹಿರಿಯರಿಗೆ, ನನ್ನ ಈ ಜೀವನದ ಪಯಣದಲ್ಲಿ ಬೆನ್ನೆಲುಬಾಗಿ ನಿಂತಹ ನನ್ನ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ಬುದ್ಧಿವಂತರಿಗೆ, ಜ್ಞಾನಿಗಳಿಗೆ, ಸರ್ವಜ್ಞಾನಿಗಳಿಗೆ, ತೆಗಳಿದವರಿಗೆ, ಹೊಗಳಿದವರಿಗೆ, ನನ್ನ ಸಹಪಾಠಿಗಳಿಗೆ, ನನ್ನ ಅಕ್ಕ ತಂಗಿಯರಿಗೆ, ಸಹೋದರರಿಗೆ ಮತ್ತು ನನ್ನ ಬಿಲ್ಲೂರಿನ ನಾಗರಿಕ ಬಂಧುಗಳಿಗೆ ಚಿತ್ರೀಕರಣದ ಸಮಯದಲ್ಲಿ ನನ್ನ ಸಾಥು ನಿಂತಹ ಪ್ರತಿಯೊಬ್ಬರಿಗೂ ಶಿರಸ್ಸನ್ನು ಭಾಗಿಸಿ ಸಾಷ್ಟಾಂಗ ನಮಸ್ಕರಿಸುತ್ತಾ, ಈ ನನ್ನ ಸಿನಿಮಾ ನಿರ್ದೇಶನ ಮಾಡಲು ಮತ್ತು ನಿರ್ಮಾಣ ಮಾಡಲು ಮಾರ್ಗದರ್ಶನ ನೀಡಿ ಮುಂದಾದಂತಹ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶಿರಸ್ಸಾನಮಾಮಿ ಹೇಳುತ್ತಾ, ಈ ನನ್ನ ಸಿನಿಮಾ ಬೆಳಕಿಗೆ ಬರಲು ಕಾರಣಕರ್ತರಾದಂತಹ ಇಬ್ಬರು ಮುಖ್ಯ ವ್ಯಕ್ತಿಗಳು, ಮ್ಯೂಸಿಕ್ ಡೈರೆಕ್ಟರ್ ಅಂಜನ್ ಪೂಜಾರಿ ಮತ್ತು ಎಡಿಟರ್ ಅಭಿಷೇಕ್ ರಾವ್ ರವರಿಗೆ ಶಿರಸ್ಸಾನಮಾಮಿ. ಜೀವನದ ಪಯಣದಲ್ಲಿ, ಸೋಲು ಗೆಲುವಿನ ಬದುಕಿನಲ್ಲಿ, ಕಂಡ ಕನಸಿನಲ್ಲಿ ಉಸಿರು ಬಿಗದಟ್ಟಿ ನಿಂತಹ ನನ್ನಂತಹ ಪ್ರತಿಯೊಬ್ಬ ಸಿನಿಮಾ ಆಕಾಂಕ್ಷಿಗಳಿಗೆ, ಪ್ರೇಮಿಗಳಿಗೆ, ನಿರ್ಮಾಪಕರುಗಳಿಗೆ, ನಿರ್ದೇಶಕರುಗಳಿಗೆ ಈ ನನ್ನ ಸಿನಿಮಾ ಅರ್ಪಿಸುತ್ತಿರುವೆ. ಇಂತಿ ನಿಮ್ಮ ಜಿ ತಿಲಕ್. ಹಿಂದೇನಾಗುತ್ತೋ ಮುಂದೇನಾಗುತ್ತೋ ಯಾರಿಗೂ. ಮನೆಗೆ ಹೋಗ್ಬೇಕಾ ಕಳಿಸ್ತೀನಿ, ಮನೆಗಲ್ಲ ಸ್ಮಶಾನಕ್ಕೆ. ಮನುಷ್ಯರು ಮೇಧಾವಿಗಳು ಗೊತ್ತಿಲ್ಲ, ಮೂರ್ಖರು ಗೊತ್ತಿಲ್ಲ,
ದೇವಸ್ಥಾನಕ್ಕೂ ಹೋಗ್ತಾರೆ, ತೆಂಗಿನಕಾಯಿನ ಹೊಡಿತಾರೆ, ಅರ್ಚನೆ ಮಾಡಿಸ್ತಾರೆ, ಅಭಿಷೇಕನೂ ಮಾಡಿಸ್ತಾರೆ, ಪರಮಾನ ಮಾಡಿಸ್ತಾರೆ, ಪಂಚಾಮೃತ ಮಾಡಿಸ್ತಾರೆ. ಹಸ್ಕೊಂಡವರಿಗೆ ಊಟ ಹಾಕಲು ಹಿಂಜರಿಯುತ್ತಾರೆ, ಕಪ್ಪು ಕೋಣೆಯಲ್ಲಿ ಕೈ ಮುಗಿಯುತ್ತಾರೆ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಮಾತು ಬರೆದಿದೆ. ಲೋ ಮಂಕುತಿಮ್ಮ ಬಾರೋ. ಬಂದ್ಯಾ ಬಂದ್ಯಾ, ಬಾ 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 ಬಾ, ಕುಳಿತಿಕೋ 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 ಕುಳಿತಿಕೋ. ತಗೋ ತಗೋ, ಮೈಗೆ ಹಚ್ಚಿಕೊ, ಮೈಗೆ ಹಚ್ಚಿಕೊಂಡು ಹೇಳು, ಎಂತಿದೆ ಎಂತಿದೆ.
आवायामि 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 वैष्णवे 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 ಏಯ್ ಏಯ್ ಓಪನ್ ಮಾಡ್ರೋ ಓಪನ್ ಮಾಡ್ರೋ ಓಪನ್ ಮಾಡ್ರೋ ಅಮ್ಮ ಓಪನ್ ಮಾಡ್ರೋ ಯಾರು ಅದು ಓಪನ್ ಮಾಡ್ರೋ ಯಾರಿದು ಯಾರು ನಡತಲಿದ್ದು ಹಿಂದೆ ಯಾರು ಬಂದಂಗೆ ಕಾಣಿಸ್ಲಿಲ್ಲ ನನಗೆ ಗೊತ್ತಾಗಲಿಲ್ಲ ಯಾರಿದು ಯಾಕೆ ಹಿಂಗಾಗ್ತಿದೆ
ಹೀಸ್ ದ ಡೆವಿಲ್.
ವೈಷ್ಣವೇ 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 ವೈ ನಾನೇನೇ ಮಾಡಿದೆ? ನಾನು ನಿನಗೇನೇ ಮೋಸ ಮಾಡಿದೆ? ನಾನೇನೇ ನಿನಗೆ ಮೋಸ ಮಾಡಿದೆ? ಅವನಿಗೆ ಯಾವನೇ ಆಗಿರಲಿ, ಯಾರೇ ಆಗಿರಲಿ, ನಾ ಹಿಡಿತೀನಿ.
ವೈಷ್ಣವೇ 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 ಹಲೋ ಮಂಕುತಿಮ್ಮ ಬಾರೋ. हे पार्थ, ये समय कायरता का नहीं। उठो, शस्त्र उठाओ और धर्म। ये वानर, मेरे मार्ग से हटो। ಇವನ ರಾಜ ಆಳಿದವನ ಯುವರಾಜನೇನ ಮೃಗಕುಲ ವೀರ ವಿಕ್ರಮ ನರಸಿಂಹನೇನ ಶೂಲ ಅಸ್ತ ಭುಜಂಗ ಭೂಷಣ ಭೈರವನೇನ ಲಂಕದ ಹಣ ಕಿಡಿಜ್ವಾಲೆ ಉರಿದ ಬಜರಂಗ ಬಲಿನ ಯಮನ ಇವ 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 ಯಮ ಬೇಟೆಗಾರ ಯಮನ
ರವ 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 ರಾಕ್ಷಸ ಸಂಹಾರ ಶ್ರೀರಾಮನ ಗುಟ್ಟೂರು ಮಿರ್ಚಿ ಮಸಾಲ ಮುಟ್ಟಿದ್ರೆ ಕಾಲಿಂದಿ ಸಾಲ ಅವನಿಗೆ ಎದುರಾಳಿ ಯಾರಿಲ್ಲ ಗುದ್ದುದ್ರೆ ಉಸಿರೇ ನಿಲ್ಲಲ್ಲ ನಾಯಿಗಳಿಗೆ ಸಿಂಹ ಎದುರಲ್ಲ ಅವನ ತಡೆಯೋ ತಾಕತ್ತು ನಿನ್ಗಿಲ್ಲ ಗುಟ್ಟೂರು ಮಿರ್ಚಿ ಮಸಾಲ ಮುಟ್ಟಿದ್ರೆ ಕಾಲಿಂದಿ ಸಾಲ ಅವನಿಗೆ ಎದುರಾಳಿ ಯಾರಿಲ್ಲ ಗುದ್ದುದ್ರೆ ಉಸಿರೇ ನಿಲ್ಲಲ್ಲ ನಾಯಿಗಳಿಗೆ ಸಿಂಹ ಎದುರಲ್ಲ ಅವನ ತಡೆಯೋ ತಾಕತ್ತು ನಿನ್ಗಿಲ್ಲ ಸಿಂಹ ಬರ್ತೈತೆ ಓಡೋಲೆ ಜಿಂಕೆ ಮರಿ ನೀ ತಲೆನ ಬಾಗೋಲೆ ರಕ್ತ ಕುಡಿಯುತ್ತೆ ಓಡೋಲೆ ಅವ ಕರುನಾಡ ರತ್ನಾಭಿಮಾನಿಲೇ ಇವನ ಆ ರಾಜ ಆಳಿದವನ ಯುವರಾಜನೇನ ಮೃಗಕುಲ ವೀರ ವಿಕ್ರಮ ನರಸಿಂಹನೇನ ಅವನು ಹಂಗೆ ಬರ್ತಾನೆ, ಇವನು ಹಿಂಗೆ ಬರ್ತಾನೆ, ಇವಳು ಮಧ್ಯದಲ್ಲಿ ಬರ್ತಾಳೆ. ಓಕೆ, ಸರಿ, ಹಿಂಗೆ ಬರ್ತಾನೆ. ಓಕೆ, ಹಾಂ, ಓಕೆ.
ಏಯ್ ಏ ತಮ್ಮ ಓಯ್ ತಮ್ಮ ಕಂದ ಓಯ್ ಎದ್ದೋಳು ಎದ್ದೋಳು ಕಂದ ಓಯ್ ಎದ್ದೋಳು ಎದ್ದೋಳು ಹಾಂ ಹಾಂ ತಿನ್ನು ಒಂದು ಸತಿ ತಿನ್ನುಮ್ಮ ಉಣ್ಣುಮ್ಮ ತಿನ್ನೋ ಸ್ಪೆಷಲಾಗಿ ಮಾಡಿಸಿದ್ದೀನಿ ತಿನ್ನು ಸ್ಪೆಷಲಾಗಿ ಮಾಡಿಸಿದ್ದೀನಿ ನಿನಗೋಸ್ಕರ ಸ್ಪೆಷಲಾಗಿ ಮಾಡಿಸಿದ್ದೀನಿ ತಿನ್ನು ಬೇಡ ತಿನ್ನು ಬೇಡ ಬೇಡ ಕಂದ ತಿನ್ನು ಬೇಡ ತಿನ್ಬೇಡ ತಿನ್ಬೇಡ ತಿನ್ನು ಸ್ವಲ್ಪ ಸ್ವಲ್ಪ ತಿನ್ನಮ್ಮ ತಿನ್ನು ಬೇಡ 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 ಏನು ಬೇಕಣ್ಣ?
ಅದ್ಭುತ, ಎಷ್ಟು ಅದ್ಭುತ ಅಂದರೆ ಅಷ್ಟು ಅದ್ಭುತ ಬಂದಿದೆ. ಸೂಪರ್ ಅಲ್ಟಿಮೇಟು. ನೋಡಿ, ಜೀವನದಲ್ಲಿ ಇಂಥ ಸ್ಕ್ರಿಪ್ಟ್ ನಾನು ಬರೀತೀನೋ ಇಲ್ವೋ ಗೊತ್ತೇ ಇಲ್ಲ. ವಾವ್, ವಂಡರ್, ಫ್ಯಾಂಟಾಸ್ಟಿಕ್. ಬಾಬಾ ಇದೊಂದು ತಲೆನೋವು. ಅಮ್ಮಯ್ಯ, ಆರಾಮ್ಸೆ. ಅಮ್ಮ, ತಲೆನೋವು. ಅಯ್ಯೋ ಮ್ಯಾನೇಜರು, ಯಾಕಯ್ಯ ನಿಂಗೆ ಸಾಯಿಸ್ತೀಯ? ಯಾಕನ ಸೇರ್ಕೊಂಡು ಈ ಜಾಬ್ಗೆ? ಅಮ್ಮ, ಅಯ್ಯೋ ಮ್ಯಾನೇಜರು ಸಾಯಿಸ್ಬಿಟ್ಯಾ? ಲೇ ದಡ್ಡ, ಓಯ್ ಮಲಗು, ತುಂಬ ಚೆನ್ನಾಗಿ ಮಲಗು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಾಗಲ್ಲ, ಏನೂ ಗೊತ್ತೇ ಇಲ್ಲ ನನಗೆ. ಮನೆ ಟಾರ್ಚರ್ ಕೊಟ್ಟನಂತೆ, ಇವನು ಮಲಗದ್ನಂತೆ, ಹಂಗೆ. ಅಷ್ಟು ಬಿಟ್ಟರೆ ಬೇರೆ ಏನೋ ಗೊತ್ತು ನಿನಗೆ, ಏನೂ ಗೊತ್ತಿಲ್ಲ. ಸುಮ್ಮನೆ ಅದೇನಂತಾರಲ್ಲ, ಆ ರೀತಿ ನೀನು ದೊಡ್ಡ ಶಿಖಾಮಣಿ ಕಣ. ಸುಮ್ಮನೆ ಕಾಡಾಚಾರ ಕೆಲಸ ಸೇರ್ಕೊಂಡು ಇದೇ ರೀತಿ ಆಗೋದು. ಬುದ್ಧಿ ಇರಬೇಕು ಕಾಣಲೇ. ಏನು ವಯಸ್ಸು ಎಷ್ಟಾಗಿದೆಯಾ ನಿನಗೂ? ದಡ ಎದ್ದೋಳ ಮೇಲೆ ಲೈ. ಅವ್ನು ಕೇಳ್ತಾನೆ, ಇವನು ಕೇಳ್ತಾನೆ, ಅವ್ನು ಹೇಳ್ತಾನೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೇನೂ ಇಲ್ಲ. ಟಾರ್ಚರು. ಅಯ್ಯೋ, ಯಾಕೋ ಬೇಕು ನನಗಿದೆಲ್ಲ ತಲೆನೋವು. ಥು. Vikram, catch that bastard. Don't leave him. Kill him. ಅವ್ನು ಸಿಂಹ ಆಗ್ಲಿ ಹುಲಿ ಆಗ್ಲಿ ಕಾಡಿಗೆ ರಾಜನೇ ಆಗ್ಲಿ ಅವ್ನು ಇವತ್ತು ಎದ್ದ ಬಿಡದೆ
Devil, I am the devil. Who can catch me? ವಿಲನ್ ಯಾರು, ಡೆವಿಲ್ ಯಾರು, ಕಿಡ್ನಾಪರ್ ಯಾರು ಅಂತ ಗೊತ್ತಾಯ್ತು ಸರ್. ಪ್ಲಾನ್ ಎ. ಪ್ಲಾನ್ ಬಿ. Plan C. ವಿಕ್ರಮ್ ಹೇಳೋ, ವಿಕ್ರಮ್ ಎದ್ದೇಳೋ, ಏ ವಿಕ್ರಮ್, ವಿಕ್ರಮ್. ವಿಕ್ರಮ್ ಬೇಡ, ವಿಕ್ರಮ್, ವಿಕ್ರಮ್, ವಿಕ್ರಮ್ ಪ್ಲೀಸ್, ವಿಕ್ರಮ್, ಪ್ಲೀಸ್ ವಿಕ್ರಮ್. ಆಯಿತು, ನನ್ನಿಂದ ತಪ್ಪಾಗಿದೆ, ಗೊತ್ತಾಗಿದೆ. ಸರಿ ಆಯಿತು, ಅದು ಹೇಗೆ ಆಯಿತು ಅಂತ ಹೇಳ್ತೀನಿ. ತುಂಬ ತಪ್ಪಾಗಿದೆ ವಿಕ್ರಮ್, ದಯವಿಟ್ಟು ನನ್ನ ಮಾತು ಕೇಳು. ನಾನು ಹೇಳ್ತೀನಿ ಅದೆಲ್ಲ ಹೆಂಗಾಯಿತು ಅಂತ. ಐ ವಿಲ್ ಎಕ್ಸ್ಪ್ಲೇನ್ ಯು. ಪ್ಲಾನ್ ಸಿ. ಸುಮಾರು 20 ವರ್ಷಗಳ ಹಿಂದೆ ಬಿಳಾಲೂರು ಎಂಬ ಗ್ರಾಮದಲ್ಲಿ ಸರ್ದಾರ್ ಮನೆತನ ಹೊಂದಿತ್ತು. ಸರ್ದಾರ್ ಮನೆತನದಲ್ಲಿ
ಕೊನೆಯದಾಗಿ ಉಳಿದಂತಹವನೇ ಇನಾಯತ್ ಸರ್ದಾರ್. ತಾನು ಒಂದು ರಾಜ ಕುಟುಂಬಕ್ಕೆ ಸೇರಿದವನು, ನವಾಬ್ ಮನೆತನಕ್ಕೆ ಸೇರಿದವನು. ಆ ಗ್ರಾಮದಲ್ಲಿ ಯಾರಿಗೂ ಕೂಡ ಕುಳ, ಮತ, ಜಾತಿ, ಧರ್ಮ ಭೇದಗಳಿಲ್ಲದೆ ಮೊಹರಂ ಹಬ್ಬವಾಗಲಿ, ಮಾತಾ ಕಾಳಿ ಪೂಜೆಯಾಗಲಿ ಒಟ್ಟಾರೆಯಾಗಿ ಸಂಭ್ರಮದಿಂದ ಆಚರಿಸುತ್ತಿದ್ದವಿ. ಆದರೆ ಈ ಸರ್ದಾರ್ ಮನೆತನದಲ್ಲಿ ಮಕ್ಕಳಿಲ್ಲದೆ ಯಾರೂ ಕೂಡ ಇರ್ತಿರಲಿಲ್ಲ. ಕೊನೆಯದಾಗಿ ನನ್ನ ಮದುವೆಯ ನಂತರ ಮಕ್ಕಳೇ ಆಗದೆ ಉಳಿದು ಹೋಯಿತು. ನನ್ನ ಈ ನೋವನ್ನು ತಡೆಯಲಾರದೆ ಆ ಭಗವಂತ ನನ್ನನ್ನು ಒಬ್ಬ ವ್ಯಕ್ತಿಗೆ ಹತ್ತಿರ ಮಾಡಿದ. ಆತನು ನನ್ನನ್ನು ಮನುಷ್ಯನಲ್ಲ, ರಾಕ್ಷಸನಂಗೆ ಮಾಡಿದ. ಆತನು ಹೇಳಿದ ಕಠಿಣವಾದ ಒಂದು ದೀಕ್ಷೆಯನ್ನು ನಾನು ಆಚರಿಸಲು ಮುಂದಾದೆ. 108 ದಿನಗಳ ಕಾಲ ಉಪವಾಸ, ನಿದ್ದೆ ಇಲ್ಲದೆ, ಆಹಾರವಿಲ್ಲದೆ ನನ್ನ ಪಯಣ ನಡೆಯಿತು. ಈ ತಪಸ್ಸಿನ ನಂತರ ನಾನು ಮೃಗವಾದೆ, ತಪಸ್ವಿಯಾದೆ. ನನ್ನ ಈ ಪಯಣ ನನಗೆ ಸಂತಾನ ಭಾಗ್ಯ ನೀಡಿತು. ಆದರೆ ಆ ಮಗು ಅಂಗವೈಕಲ್ಯತೆಯಿಂದ ಹುಟ್ಟಿತು. ಆ ಒಂದು ಕೊರಗು ನನ್ನನ್ನು ಹಿಂಡಿತು. ಅದಕ್ಕೆ ಸಮಸ್ಯೆಯ ಪರಿಷ್ಕಾರವನ್ನು ಹುಡುಕುತ್ತಾ ಹೋದ ನನಗೆ ಒಬ್ಬ ವ್ಯಕ್ತಿಯನ್ನು ಪರಿಚಯಿಸಿತು. 10 ವರ್ಷದ ಒಳಗಿನ ಮಕ್ಕಳ ರಕ್ತವನ್ನು ನನ್ನ ಮಗುವಿಗೆ ಹಚ್ಚಿದರೆ ಆತನು ಮತ್ತೆ ನಮ್ಮ ಥರ ನಡೀತಾನೆ, ಕುಣಿತಾನೆ, ಓಡ್ತಾನೆ, ತಿಂತಾನೆ ಅಂತ ಹೇಳಿದ್ದಕ್ಕೆ ಪುತ್ರವಾತ್ಸಲ್ಯತೆಯಿಂದ ತಪ್ಪು ಮಾಡಿದೆ. ಹೇಯ್, ಏನೋ ಮಾತಾಡ್ತಿದ್ದೀಯಾ? ಹೇಯ್, ಬುದ್ಧಿ ಬೇಡ ನನಗೆ? ಓದಿಲ್ಲ ನೀನು? ಓದಿಲ್ಲ? ಹೇಯ್ ಹೇಯ್, ಏನೋ ನೀನು? ಹಾಂ, ಹೇಯ್, ಏನೋ ನೀನು? ಹಾಂ, ನಿನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಕಂಡವ್ರ ಮಕ್ಕಳನ್ನ ಬಲಿ ಕೊಡ್ತೀಯ ನೀನು? ಹಾಂ, ಹೇಯ್ ಹೇಯ್, ನಿಮ್ಮಂಥವ್ರನ್ನೆಲ್ಲ ಗೋಪೆ, ಸ್ಕ್ರಿಪ್ಟ್ ರೆಡಿನಾ? ಹಾಂ ಸರ್, ಅಫ್ಕೋರ್ಸ್ ರೆಡಿ ಸರ್. ತುಂಬ ಚೆನ್ನಾಗಿ ಬಂದಿದೆ ಸರ್. ಸ್ಕ್ರಿಪ್ಟ್ ಅಂತೂ ಅಲ್ಟಿಮೇಟು ಸರ್. ನಿಜವಾಗ್ಲೂ ಸರ್, ನೀವು ಏನು ಅನ್ಕೋತಿರೋ ಗೊತ್ತಿಲ್ಲ, ಬಟ್ ಏನಂತಂದರೆ ಈ ಸ್ಕ್ರಿಪ್ಟನ್ನ ನೀವು ಕೇಳಿದ ತಕ್ಷಣ ಸ್ಟಂಗ್ ಆಗ್ಬಿಡ್ತೀರ ಸರ್ ನೀವು. ಸೀರಿಯಸ್ಲಿ ಸರ್. ಹಾಂ ಸರ್. ಸರಿ, ಇವಾಗ ಹೊಡೋದಾ? ಸರಿ ಸರ್, ನಾನು ಹೊರಡ್ತಿದ್ದೀನಿ, ಈಗಲೇ ಹೊರಡ್ತಿದ್ದೀನಿ. ಓಕೆ ಸರ್, ಒಂದು ಹಾಫ್ ಆನ್ ಅವರಲ್ಲಿ ಅಲ್ಲಿರ್ತೀನಿ ಸರ್. ಹಾಂ ಸರ್, ಓಕೆ. ಹಾಂ ಸರ್, ಓಕೆ. ಹಾಂ ಸರ್, ಓಕೆ, ಬರ್ತಿದ್ದೀನಿ. ಪ್ರೊಡ್ಯೂಸರ್ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಶಾಕ್ ಮಾಡ್ಬಿಡ್ತಾರೆ. ಎಲ್ಲೋ ತಪ್ಪ ಅವನು. ಇವರಿಗೆಲ್ಲ ನಾವು ಕಾಯಬೇಕು. ಪ್ರೊಡ್ಯೂಸರ್ ಇವನ, ನಾನು. ಬರಲಿ ಬಂದ. ಬಂದ. ಏನು ಇವಾಗ ಬಂದಿದ್ಯಾ? ಎಷ್ಟು ಟೈಮು? ಒಂದು ಪಂಕ್ಚುಯಾಲಿಟಿ ಇಲ್ಲ, ಏನಿಲ್ಲ, ಸಿನಿಮಾ ಮಾಡುತ್ತೀಯಾ? ಅಂದರೆ ಸರ್, ಅಲ್ಲಿ ಬರ್ಬೇಕಾದ್ರೆ ಬಸ್ಸು ಸರ್ ಈಗ ಏನಂತಂದರೆ ಸರ್, ಬೈಕ್ ಬೇರೆ ಇದ್ದಿರಲಿಲ್ಲ. ಫ್ರೆಂಡ್ನ ಕೇಳಿದೆ, ಅವನು ಸರ್ ಕೂತ್ಕೋಬೋದಾ ಸರ್? ಅದೇ ಕೂತ್ಕೋಬೋದಾ ಸರ್? ಸ್ಕ್ರಿಪ್ಟು ನರೇಷನ್ ಸರ್, ಕೂತ್ಕೋಬೋದಾ? ಕೂತ್ಕೋ. ಹಾಂ ಸರ್, ಕೂತ್ಕೊಳ್ಳಪ್ಪ. ಏನು ಮುಖ ನೋಡ್ತಿದ್ಯಾ ಇನ್ನು? ಸರ್,
ಈ ಸ್ಕ್ರಿಪ್ಟ್ನ ಎಲ್ಲರೂ ಕೂಡ ಓಕೆ ಮಾಡಿದ್ದಾರೆ ಸರ್. ಅಂದರೆ ಇದಕ್ಕಿಂತ ಮೊದಲು ನಾನು ಯಾರೆಲ್ಲ ಹೇಳಿದ್ನಲ್ಲ ಅವರೆಲ್ಲ ಕೂಡ ಓಕೆ ಮಾಡಿದ್ದಾರೆ ಸರ್. ಇದನ್ನ ತಮಿಳು, ತೆಲುಗು, ಕನ್ನಡ, ಹಿಂದಿ ಎಲ್ಲ ಲ್ಯಾಂಗ್ವೇಜ್ಗಳು ಕೂಡ ನಾವು ಮಾಡ್ಬೋದು ಸರ್. ನೀವು ಮನಸ್ಸು ಮಾಡಿ ಒಂದು ಸ್ವಲ್ಪ ಅಮೌಂಟು ಓಕೆ ನರೇಟ್ ಮಾಡಿ. ಓಪನ್ ಮಾಡಿದ್ರೆ ಸರ್ ಆ ಕಡೆಯಿಂದ ಒಂದು 2 ಪಾದ ಸರ್ ಬರ್ತಾ ಇರತ್ತೆ. ಬರ್ತಿರ್ಬೇಕಾದ್ರೆ ಆಗಲ್ಲ. ಏನು ಪ್ರೊಡ್ಯೂಸ್ ಮಾಡೋಕ್ಕೆ ಇದು ಒಂದು ಸ್ಟೋರಿ, ನೀನು ಒಂದು ಡೈರೆಕ್ಟ್ ಎಲ್ಲೂ ಇಲ್ಲ. ನೀನು ಒಂದು ಐಡಿಯಾ ಮಾಡು. ಪ್ಯಾನ್ ಇಂಡಿಯಾ ಬಿಡು. ಫಸ್ಟ್ ನೀನು ಎಲ್ಲಾದ್ರೂ ಹೋಗಿ ಕಲಿತು ಆಮೇಲೆ ಮಾಡು. ಸರ್ ಅರ್ಥ ಮಾಡ್ಕೊಳ್ಳಿ ಸರ್. ಅಂದರೆ ಸರ್ ಈಗ ಅರ್ಥ ಮಾಡ್ಕೊಳ್ಳೋದು ಏನಿಲ್ಲ. ಅಲ್ಲ ಸರ್, ಟೈಮ್ ಸೆನ್ಸ್ ಇಲ್ಲ, ಏನಿಲ್ಲ. ನೀನು ಡೈರೆಕ್ಷನಿಗೆ ಬರ್ತೀಯ. ಸರ್ ಒಂದು ಚಾನ್ಸ್ ಕೊಡಿ ಸರ್, ಪ್ಲೀಸ್ ಸರ್. ಪ್ಲೀಸ್ ಸರ್. ನಿನ್ನ 1ನೆಯ ಕರ್ಮ, 2ನೆಯ ಕರ್ಮ, 3ನೆಯ ಕರ್ಮದಿಂದ ಕಾಲಚಕ್ರದಲ್ಲಿ ಬಂದಿಯಾದ ಜೀವಿಗಳು ನಾನು, ನೀನು. ಈ ಕಾಲಚಕ್ರದಲ್ಲಿ ಒಂದಲ್ಲ ಒಂದು ದಿನ ಎಲ್ಲರೂ ಸಿಲುಕಲೇಬೇಕು. ಕೆಳಗೆ ಬಂದವರ ಮೇಲೆ. ಈ ಜೀವಿತಾವಧಿ ಯಾರಿಗೂ ಶಾಶ್ವತ. ನಂತನಿಗೂ ಹರಡಿ ಬಡವನಿಗೂ ಇದೇ ಜೀವನದ ಮುನ್ನುಡಿ. Start camera, rolling, action. Okay. Okay.
Start camera. Rolling. Action. 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 ಗೋಪಿ ಗೋಪಿ ಬಾ. ಯಾಕೆ ಚಿಂತಿಸ್ತಾ ಇದೆಯಾ? ಅಲ್ಲ, ನಂಗೆ ಗೊತ್ತಾಗೋದು ಒಂದು ವಿಚಾರ ಏನಂತಂದರೆ, ನಾನು ಗ್ರೇಟು, ಅವನು ಗ್ರೇಟು, ಇವನು ಗ್ರೇಟು ಅಂತ ಹೇಳ್ತಾರೆ. ಯಾವನು ಗ್ರೇಟ್ ಇಲ್ಲಿ? ಇಲ್ಲ, ನಾವು ಯಾರೂ ಗ್ರೇಟ್ ಅಲ್ಲ. ನಿಜವಾದ ಫಿಲಮ್ ಮೇಕರು ಅಂದರೆ ಅವಂದ ಫಿಲಮ್ ಮೇಕರು. ಅಲ್ಲ, ಗೊಂಬೆ ಆಡ್ಸೋನ ಮೇಲೆ ಕೂತಿರ್ಬೇಕಾರೆ ನಾವೆಲ್ಲ ಯಾರು? ಹೇ, ಗಾಡು ಜೀನಿಯಸ್ಸು, ಗಾಡ್ ಈಸ್ ಗ್ರೇಟು. ಅದಕ್ಕೆ ಅನ್ನೋದು ನಿಜವಾದ ಫಿಲಮ್ ಮೇಕರು, ಜಿಜಿ ದ ಫಿಲಮ್ ಮೇಕರು ಅಂತ. ಇದೆಂಥ ವಿಚಿತ್ರ ಕನಸು ಮಾರಾಯ, ಸಾವು.
देखो उधर हाया देख, वर्क फिल्म इंडस्ट्री का नया सिकंदर। तुम्हारा नाटक बंद कर आया सरदार। जीजी द फिल्म मेकरू ಜಗಮೆಚ್ಚಿದ ರಸಿಕರ ರೈಟರು, ಪ್ರಪಂಚ ಭಾಷೆಯ ಪಂಡಿತ ಇವರು. ಜಿಜಿದ ಫಿಲಂ ಮೇಕರು, ಪುಷ್ಪ ಫಲ ಪ್ರಾಣಿ ಪಕ್ಷಿಗಳ ಕಂಠ ಇವರು. ಖುರಾನು ಬೈಬಲು ಭಾರತ ಬರೆದ ವ್ಯಾಸರಾಯರು, ಮಹಾಕಾವ್ಯ ರಚಿಸಿದ ರೈಟರು ವಾಲ್ಮೀಕಿ ಇವರು. ಜಿಜಿದ ಫಿಲಂ ಮೇಕರು, ರಂಪಾನ್ ದ ಫಿಲಂ ಮೇಕರ್, ರಂಪಾನ್ ಜಿಜಿ ತಿಲಕರು. ಈಶ್ವರ ಜೀಸಸ್ ಬುದ್ಧರ ಪುತ್ರರು, ಭವ್ಯ ಭಾರತದ ಭವಿಷ್ಯ ಮಾರ್ಗದರ್ಶಕರು. ನುಡಿದಂತೆ ನಡೆಯುವ ಸತ್ಯ ಹರಿಶ್ಚಂದ್ರರು. ವರ್ಡರ್ ಫೇಮಸ್ ಫಾಸ್ಟೆಸ್ಟ್ ರೈಟರ್ ಡೈರೆಕ್ಟರು. ಜಿಜಿದ ಫಿಲಂ ಮೇಕರು, ಭವಿಷ್ಯ ಕಂಡ ಧ್ರುವತಾರ. ಜಿಜಿದ ಫಿಲಂ ಮೇಕರು, ಜಿಜಿದ ಫಿಲಂ ಮೇಕರು. ಪುಷ್ಪ ಫಲ ಪ್ರಾಣಿ ಪಕ್ಷಿಗಳ ಕಂಠ ಇವರು. ಖುರಾನು ಬೈಬಲು ಭಾರತ ಬರೆದ ವ್ಯಾಸರಾಯರು, ಮಹಾಕಾವ್ಯ ರಚಿಸಿದ ರೈಟರು ವಾಲ್ಮೀಕಿ ಇವರು. ಜಿಜಿದ ಫಿಲಂ ಮೇಕರು, ರಂಪಾನ್ ದ ಫಿಲಂ ಮೇಕರ್, ರಂಪಾನ್ ಜಿಜಿ ತಿಲಕರು. ಈಶ್ವರ ಜೀಸಸ್ ಬುದ್ಧರ ಪುತ್ರರು, ಭವ್ಯ ಭಾರತದ ಭವಿಷ್ಯ ಮಾರ್ಗದರ್ಶಕರು. ನುಡಿದಂತೆ ನಡೆಯುವ ಸತ್ಯ ಹರಿಶ್ಚಂದ್ರರು.